ದೇಶ ಇದ್ದರೆ ಮಾತ್ರ ನಾವು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಈ ದೇಶ ನಡೆದು ಬಂದ ದಾರಿ, ದೇಶದ ಇತಿಹಾಸ, ಈ ದೇಶಕ್ಕೆ ಎಲ್ಲ ಒಂದು ಕಡೆ ರೈಲ್ವೆ ಇಲಾಖೆ, ಹೈವೇ ಇಲಾಖೆಯಿಂದ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಮನಗೊಂಡು ವಿಕಸಿತ ಭಾರತದ ಕಲ್ಪನೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಕೊಡುಗೆಯ ಜೊತೆಯಲ್ಲಿ ಇವತ್ತು ನಾವು ಮಾಡಿದ್ದೀವಿ. ನಿಮಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಂಗಳೂರಿಂದ ಕೋಲಾರಕ್ಕೆ ಡೈರೆಕ್ಟ್ ಟ್ರೈನೇ ಇಲ್ಲ. ಬ್ರಿಟಿಷ್ನವ್ರ ಕಾಲದಲ್ಲಿ ಹಾಕಿದಂಥ ಟ್ರೈನು ಬೆಂಗಳೂರು, ವೈಟ್ಫೀಲ್ಡು, ಅಲ್ಲಿಂದ ಮಾಲೂರು, ಮಾಲೂರಿಂದ KGF, KGF ಬಂಗಾರಪೇಟೆ, ಬಂಗಾರಪೇಟೆಯಿಂದ ಕೋಲಾರಕ್ಕೆ ಬರಬೇಕು. ಕೊಂಕಣ ಸಿತ್ತಿ ಮೈಲಾರಿ ಕಿತ್ತು. ಬಂಧುಗಳೇ, ಇದನ್ನು ಅರ್ಥ ಮಾಡಿಕೊಂಡು ಪ್ರಾಯಶಃ ನಾವೊಂದು ಮನವಿಯನ್ನು ಮಾಡಿದ್ರೆ ಈಗಾಗಲೇ ಅದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಿಗಳು, ನಮ್ಮ ಮಂತ್ರಿಗಳು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ವೈಟ್ಫೀಲ್ಡಿಂದ ಹೊಸಕೋಟೆ, ಹೊಸಕೋಟೆಯಿಂದ ವಸಂತ ನರಸಾಪುರ, ವಸಂತ ನರಸಾಪುರದಿಂದ ವೇಮಗಲ್ಲು, ವೇಮಗಲ್ಲಿಂದ ಕೋಲಾರಕ್ಕೆ ಕೇವಲ 35-36 ಕಿಲೋಮೀಟರ್ ದೂರದಲ್ಲಿ ಇದನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಒಂದು ಸಾರಿ ನೀವು ರಾಷ್ಟ್ರವನ್ನು ಸುತ್ತಾಡ್ಕೊಂಡು ಬನ್ನಿ. ತುಮಕೂರಿನ ಲೋಕಸಭಾ ವ್ಯಾಪ್ತಿಯಲ್ಲಿ ಹೋಗಿ ಬನ್ನಿ. ಸಿರಾಯಿಂದ ನೀವು ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ 115 ಕಿಲೋಮೀಟರ್, 120 ಕಿಲೋಮೀಟರ್ ಆಯ್ತಾ ಇತ್ತು. ನನಗೆ ಯಾರೋ ತಾಂತ್ರಿಕ ತಜ್ಞರು ಬಂದು ಹೇಳಿದ್ರು, ಇದನ್ನು ಸಿರಾಯಿಂದ ಬಡವನಹಳ್ಳಿಯಿಂದ ಬೈರ್ನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಕೇವಲ 55 ಕಿಲೋಮೀಟರ್ ಆಗ್ತದೆ ಸರ್, ಏನಾದರೂ ಮಾಡೋಕ್ಕಾಗ್ತದ ನೋಡಿ ಅಂದರು. ನಾನು ಹೋಗಿ ಒಂದು ಮನವಿಯನ್ನು ಕೊಟ್ಟಂಥ ಕೆಲವೇ ದಿನಗಳಲ್ಲಿ ಆಗಿ ಈಗಾಗಲೇ 52 ಕಿಲೋಮೀಟರ್ನಲ್ಲಿ 20.2 ಕಿಲೋಮೀಟರ್ ದೂರವನ್ನು 584 ಕೋಟಿ ರೂಪಾಯಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 4 ಪಥದ ರಸ್ತೆಗೆ ಮುಂದಿನ ತಿಂಗಳು ನಾವು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರಾದರೂ ಕಾಣ್ರಿದ್ರೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು. ವಾಸ್ತವಾಂಶಕ್ಕೆ ಆದ್ಯತೆಯನ್ನು ಕೊಡೋದ್ರ ಮುಖೇನ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ, ವಿಕಸಿತ ಭಾರತದ ವ್ಯವಸ್ಥೆಯಲ್ಲಿ ರಾಷ್ಟ್ರವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನೋದಕ್ಕೆ ಅನೇಕ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದು ನನಗಂತೂ ಭಾರಿ ಪ್ರಿಯವಾದದ್ದು. ನನ್ನ ಜಮೀನು ಕೂಡ ತಾವರೆಕೆರೆ ಹತ್ರ ಒಂದಷ್ಟು ಇದೆ. ಯಾವಾಗಾದ್ರೂ ಮೈಸೂರಿಂದನೋ ಇಲ್ಲಿಂದನೂ ಹೋಗಬೇಕಾದ್ರೆ ನಾನು ಗಂಟೆಗಟ್ಟಲೆ ಕಾದಿದ್ದೆ. ಹಾಗಾಗಿ ಹೋದ ಸಾರಿ ಶೋಭಾ ಕರಂದ್ಲಾಜೆ ಅವರಿದ್ರು, ಮತ್ತೆ ಶೋಭಾ ಕರಂದ್ಲಾಜೆ ಅವರೇ ಇದಕ್ಕೆ ಅಂಕಿತವನ್ನು ಹಾಕಬೇಕಾದಂಥ ಸಂದರ್ಭ ಬಂದಿದೆ. ಒಬ್ಬ ಹೆಣ್ಣುಮಗಳಿದ್ದಾರೆ, ಆದ್ದರಿಂದ ಹೆಣ್ಣುಮಗಳ ಒಂದು ದೊಡ್ಡತನ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಕೆಲಸಗಳು ಆಗ್ತಾ ಇದೆ. ಒಂದು ವಿನಂತಿಯನ್ನು ಮಾಡ್ತೀನಿ, ದೇಶ ಇದ್ದರೆ ಮಾತ್ರ ನಾವು ದೇಶದ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಬುಡಮೇಲು ಮಾಡ್ತಕ್ಕಂಥ ಕೆಲವು ಹಿತಾಸಕ್ತಿ ಯಾವುದ ಘಟಪತ್ರ ಹಿತಾಸಕ್ತಿಗಳಿಗೆ ಅವಕಾಶಗಳನ್ನು ಕೊಡೋದಕ್ಕೆ ಅವಕಾಶವನ್ನು ಆಗೋದು ಬೇಡ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾರತದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಸೇರ್ತದೆ. ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರು ಕೂಡ ಅದರೊಳಗೆ ಸೇರ್ಪಡೆ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 100 ಕಿಲೋಮೀಟರ್ ದೂರದಲ್ಲಿ ಯಾರಾದರೂ ವ್ಯವಸ್ಥೆ ಮಾಡಿದ್ರೇನಪ್ಪ? ಹಿಂದೆ ಮಾಡಿದ್ರೇನಯ್ಯ? ಯಾರು ಮಾಡಿದ್ದೀವೆಲ್ಲ? ನಾನಲ್ಲ. ಯಾರು ಮಾಡಿದ್ದು? ಯಾರಿಗೆ ಆದ್ಯತೆ ಇದೆ? ಆದ್ದರಿಂದ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ತೀನಿ, ದೇಶದ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪ್ರಾಯಶಃ ಏನೆಲ್ಲವೂ ಕೂಡ ಸಿಗ್ತಕ್ಕಂಥ ಅದಕ್ಕೆ ದಾರಿಯನ್ನು ಮಾಡ್ತಕ್ಕಂಥ ಅದಕ್ಕೆ ಇವತ್ತು ಇದೊಂದು ಉತ್ತಮವಾದ ಸಂದೇಶ.